ಎಲ್ಲರೂ ಬಿದ್ದೋಗ್ಬಿಟ್ರು ಮೇಡಮ್. ಸ್ಟಿಚಸ್ ಓಪನ್ ಆಗಿದೆ. ವಿ ಹ್ಯಾವ್ ಟು ರಶ್ ಹಿಮ್ ಟು ದ ಓಟಿ. ಬೇಗ ಬನ್ನಿ. ಇನ್ಸಿಡೆಂಟ್ ಡಾಕ್ಟರ್ ಶ್ರದ್ಧಾ. ಡಾಕ್ಟರ್ ಶ್ರದ್ಧಾ, ಆ ಪೇಷಂಟ್ನ ಸುಟ್ಟಾಕಿರೋದು ನಿಜಾನಾ? ಹೇಳಿ ಡಾಕ್ಟರ್ ಶ್ರದ್ಧಾ. ಸ್ವಾರ್ಥಕ್ಕಾಗಿ ಒಬ್ಬ ಪೇಷಂಟ್ ಮೇಲೆ ಇಲ್ಲಿಗಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿರೋದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಪ್ಲೀಸ್ ರೆಸ್ಪಾಂಡ್. ಈ ಇನ್ಸಿಡೆಂಟ್ ಅಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಡಾಕ್ಟರ್ ಶ್ರದ್ಧಾ? ಡಾಕ್ಟರ್ ಶ್ರದ್ಧಾ, ಹಲೋ, ಹೋಲ್ಡ್ ಶ್ರದ್ಧಾ, ಬಿ ಇನ್ಸೈಡ್, ಐ ಜಾಯ್ನ್ ಯು. ನೋಡಿ, ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳಿ ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಡಿ ಪ್ಲೀಸ್. ಫೈರ್ ಆಕ್ಸಿಡೆಂಟ್ ಆಗೋಕ್ಕೆ ಮುಂಚೆನೇ ಪೇಷಂಟ್ ಜೀವ ಹೋಗಿತ್ತು. ಡಾಕ್ಟರ್ ಶ್ರದ್ಧಾ ವಾಸ್ ಜಸ್ಟ್ ಟ್ರೈಂಗ್ ಟು ರಿವೈವ್ ದಿ ಪೇಷಂಟ್. ಹಾಗಾದ್ರೆ ನೀವು ಸತ್ತಿರೋರ್ನ ಬದುಕಿಸೋ ರಿಸರ್ಚ್ ಮಾಡ್ತಾ ಇದ್ದೀರಾ? ದಟ್ಸ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್. ನೀವು ಪೇಷಂಟ್ ಇನ್ಫಾರ್ಮೇಷನ್ ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಸರ್? ಅದು ಕಾನ್ಫಿಡೆನ್ಷಿಯಲ್. ಥ್ಯಾಂಕ್ ಯು. ವಿ ನೀಡ್ ಸಮ್ ಇನ್ಫಾರ್ಮೇಷನ್ ಸರ್. ಒಬ್ಬ ಮಗನ್ ಕಳ್ಕೊಂಡಿರೋ ತಾಯಿ ಪರಿಸ್ಥಿತಿ ಹೇಗಿರ್ಬೋದು? ಆ ಮೃತಪಟ್ಟ ವ್ಯಕ್ತಿಯ ತಾಯಿ ನಮ್ಮೊಂದಿಗೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹೇಗನ್ಸ್ತದೆ ನಿಮ್ಗೆ? ನಿಮ್ ಮಗನ್ ಬಾಡಿ ಕೂಡ ನಿಮ್ಗೆ ನೋಡಕ್ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ ಮನ್ಸಲ್ಲೇ ನಡೀತದೆ? ಹೇಳಿ ಮೇಡಮ್. ಅದು ಯಾರು ಮೀಡಿಯಾದವ್ರಿಗೆ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ರು? ಸರ್, ನಿನ್ನ ಪೇಷಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆಯಲ್ಲ ಓಂಕಾರ್, ಅವನ ತಾಯಿಗೆ ಒಬ್ಬನೇ ಮಗ ಅಂತೆ. ಬಾಡಿ ಸುಟ್ಟೋಗಿತ್ತು ಅಂತ ತುಂಬ ನೊಂದ್ಕೊಂಡಿದ್ದಾರೆ. ಅಲ್ಲಿ ಕೂತಿದಾರಲ್ಲ ಅವರೇ ಓಂಕಾರ್ ತಾಯಿ. ಡೋಂಟ್ ವರಿ, ಕೇಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಓಂಕಾರ್ ಲಾಸ್ಟ್ ಬಿಲಾಂಗಿಂಗ್ಸ್ ಕೊಟ್ಟು ಒಂದು ಸತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಮೆಡಿಕಲ್ ಕೌನ್ಸಿಲಿಂದ ಬೋರ್ಡ್ ಮೆಂಬರ್ಸ್ ಬಂದಿದ್ದಾರೆ. ಕಾಯ್ತಾ ಇರ್ತೀವಿ, ಅಲ್ಲಿಗೆ ಬಾ. ಶ್ರದ್ಧಾ, ಕೂತ್ಕೊಳ್ಳಿ. ನೋ ಸರ್, ಥ್ಯಾಂಕ್ ಯು. ಡಾಕ್ಟರ್ ಶ್ರದ್ಧಾ, ಯು ಆರ್ ಅ ಪ್ರಾಮಿಸಿಂಗ್ ಡಾಕ್ಟರ್. ಈ ಥರ ನಿಮ್ಮ ಕೆರಿಯರ್ನ ಹಾಳು ಮಾಡ್ಕೋಬೇಡಿ. ಆಸ್ ಯು ಸೀನಿಯರ್, ಇಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್ ಟು ಯು. ಈ ಕೇಸ್ ಹಿಯರಿಂಗ್ ಹೋಗದೆ ಇರೋದೇ ಎಲ್ಲರಿಗೂ ಉತ್ತಮ. ಪ್ಲೀಸ್ ಕಮ್ ಟು ದ ಪಾಯಿಂಟ್. ಈ ಹುಚ್ಚು ಪ್ರಾಜೆಕ್ಟನ್ನು ಬಿಟ್ಬಿಡಿ. ಯಾವ ರಿಸರ್ಚು ಮಾಡ್ತಾ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಿ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಡಿಸಿಪ್ಲಿನರಿ ಕೇಸ್ ನಡೆಯುತ್ತೆ. ಲೈಸೆನ್ಸ್ ಹೋಗಬಹುದು, ಜೈಲ್ ಕೂಡ ಹೋಗೋ ಸಾಧ್ಯತೆ ಇದೆ. ಸುಳ್ಳಂತೂ ನಾನು ಹೇಳಲ್ಲ. ಅದೇನಾಗುತ್ತೋ ನಾನು ಫೇಸ್ ಮಾಡ್ತೀನಿ. ಹೌದು, ಇವರಿಗೆ ಫೇಸ್ ಮಾಡೋ ಕೆಪಾಸಿಟಿ ಇದೆ. ಆದರೆ ಪಾಪ ಇವ್ರ ಫ್ರೆಂಡ್ಸ್, ಇವ್ರ ಜೊತೆ ಅವ್ರ ಕೆರಿಯರ್ಸು. ಮೀಡಿಯಾಕ್ಕೆ ಕೊಡಬೇಕಾಗಿರೋ ಸ್ಟೇಟ್ಮೆಂಟ್. ಆಗಸ್ಟ್ 29 ರಾತ್ರಿ 11:27ಕ್ಕೆ ಓಂಕಾರ ಅನ್ನೋ ಆಕ್ಸಿಡೆಂಟ್ ವಿಕ್ಟಿಮ್ನ ಕರ್ಕೊಂಡು ಬಂದರು. ಎಕ್ಸೆಸಿವ್ ಬ್ಲಡ್ ಲಾಸಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಈ ಕೇಸ್ಗೂ ನಮ್ಮ ರಿಸರ್ಚ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ನಾನು ಅವ್ರ ಮೇಲೆ ಪ್ರಯೋಗ ಮಾಡಿದ್ದು ನಿಜ. ಅಂದ್ರೆ ನೀವು ಅಪ್ರೂವಲ್ ಇಲ್ಲದೆ ಪ್ರಯೋಗ ಮಾಡಿದ್ದು ಸರಿ ಅಂತೀರಾ? ಈ ಓಟೋ ಇಂಜೆಕ್ಷನ್ ಸಾವಿರಾರು ಜೀವಗಳನ್ನ ಉಳಿಸ್ಬೋದು. ಅನ್ಫಾರ್ಚುನೇಟ್ಲಿ ಇನ್ನ ಕೌನ್ಸಿಲಿಂದ ಪರ್ಮಿಷನ್ ಸಿಕ್ಕಿಲ್ಲ, ಬಟ್ ಸಿಗೋವರೆಗೂ ನಾನು ಬಿಡಲ್ಲ.